ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ನುಡಿನ್ಮನ್ ಅಂತಂದು. ಇವಳು ಬೇರೆ ಯಾರಲ್ಲ, ನಮ್ಮ ತಂಗಿ ಸಾವಿತ್ರಿ ನುಡಿನ್ಮನ್ ಅಂತಂದವರ ಅವ್ರ ಮಗಳೇ ತೇಜಸ್ವಿನಿ ಅಂತ ಪೂಜಾರಿ ಅಂತಂದು. ಇವಳು ನಮ್ಮದು ಮೂಲತಃ ಹೇಳ್ಬೇಕಂದ್ರೆ ಕಡುಬಡತನ. ನಮ್ಮ ಜನಾಂಗದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ದುಡ್ಕೊಂಡು ತಿನ್ನೋರು. ಯಾರು ದುಡ್ಡು ಅದು ಏನು ನೌಕರಿ ಇರ್ತಾರಲ್ಲ, ಎಲ್ಲ ಬಡತನದ ಬೆಳಿಗ್ಗೆ ಹೋದ್ರಲ್ಲ ಕೆಲಸಕ್ಕೆ, ಸಂಜೆ 6-7 ಗಂಟೆ ಆಗತ್ತೆ ಬರೋಕ್ಕೆ. ಅಂಥ ಮಧ್ಯದಲ್ಲೂ ಕೂಡ ಅವರು ಮಕ್ಕಳನ್ನ ಹೆಂಗರಾಗಲಿ, ಶಾನ್ಯಾಕಾಗಲಿ, ಒಟ್ಟು ಜಾನ್ ಆಗಲಿ, ಒಂದು ಮುರಾರ್ಜಿ ಆಗಲಿ ಅಥವಾ ನವೋದಯ ಸೆಲೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ಹಚ್ಚಿದ್ರು. ಕಷ್ಟಪಟ್ಟು ಎಷ್ಟು ಅದು ಫೀಸ್ ಎಷ್ಟಾಗತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ಹಚ್ಚಿದಾಗ ಅವ್ರ ಮತ್ತೆ ಅಲ್ಲಿ ಹಚ್ಚಿದಾಗ ಹೆಂಗಿತ್ತು ಅಂದರೆ ಜಾಸ್ತಿ ಅಂತ ಫೀಸ್ ಅಂತ ತಿಳ್ಕೊಂಡಿದ್ರು ಅವರು. ಅದು ಅತಿ ಕಡಿಮೆ ಫೀಸ್. ಈಗೆಲ್ಲ ನಾವು ಧಾರವಾಡ ಆಗಲಿ, ಈ ಕಡೆ ಗದಗ, ಈ ಕಡೆ ಎಲ್ಲ ದೂರ ಹೋಗಿ ಏನು ಮಾಡ್ತಾರೆ, ದುಡ್ಡು ಇದ್ದವ್ರು ಹಚ್ತಾರೆ. ಇವರು ಬಡವರು, ನಾವೆಲ್ಲ ಬಡವರು. ಅವರು ಬಡತನದಲ್ಲಿ ಅವನ್ನ ಖರ್ಚು ಮಾಡಿ ಅವ್ರದ್ದೇ ದುಡ್ಡದಲ್ಲಿ ಹಚ್ಚಿದ್ರು. ಆ ಹಚ್ಚಿದ ದುಡ್ಡನ್ನು ಅದು ಲಾಸ್ ಆಗದೇನೆ ಅವಳು ಕಷ್ಟಪಟ್ಟು, ಮತ್ತೆ ಸರ್ ಪಾಪ ಅಂಗಡಿ ಸರ್ ಭಾಳ ಶ್ರಮ ಇದೆ ಅವ್ರದ್ದು. ಯಾಕಂದ್ರೆ ಅವರು ಬೆಳಗ್ಗೆ ಮತ್ತೆ ಏನು ಸ್ಟಾರ್ಟ್ ಆಗಿದ್ದು ಹಿಡಿದು ರಾತ್ರಿ ಅಪ್ ಟು 12 ಗಂಟೆ ಮಟ್ಟನು ಅವರು ಆಕ್ಟಿವ್ ಇದಾರೋ ಇಲ್ಲ ಅಂತಂದು ಚೆಕ್ ಮಾಡಿ ಅವ್ರ ಮಕ್ಕಳನ್ನ ಓದಿಸ್ತಾರಂದ್ರೆ ಅವ್ರ ಪರಿಶ್ರಮ ಭಾಳ ಇದೆ. ಇವರು 90 ಇದ್ರೆ 100% ಪರಿಶ್ರಮ ಅವ್ರದ್ದು ಇದೆ. ಹಾಗಾಗಿ ಇವಳು ಆಯ್ಕೆ ಆಗಿದ್ದು ಭಾಳ ಖುಷಿ ಆಗಿದೆ ನನಗೆ. ನಾನು ಇಲ್ಲಿ ಬನವಾಸಿಲಿ ಇರೋದು ಭಾಳ ಖುಷಿ ಅನ್ಸುತ್ತೆ. ಮತ್ತು ನಮ್ಮ ಎಲ್ಲ ಕುಟುಂಬಕ್ಕೂ ಭಾಳ ಖುಷಿ ಆಗಿದೆ, ಮತ್ತು ಓಣಿಗೆ ಭಾಳ ಖುಷಿ ಆಗಿದೆ. ಇಡೀ ಊರಿಗೆ ಪಾಯಿಂಟ್ ಆ ಪಾಯಿಂಟ್ ಬಂದವಲ್ಲ, ಆ ಪಾಯಿಂಟ್ ಬರ್ತಕ್ಕಂಥ ನಂಬರ್ಸ್ ಬಗ್ಗೆ ಇವತ್ತು ಅಧ್ಯಯನ ಮಾಡಬೇಕು. ನಾವು ಬುಕ್ ಮುಚ್ಚಿ ಕ್ಲೋಸ್ ಯುವರ್ ಬುಕ್ಸ್, ನೋಟ್ಸ್, ಲುಕ್ ಎಟ್ ಹಿಯರ್. ದೇಶಕ್ಕೆ ಯೋಧ ಹೆಂಗ್ ಬಂದಿದ್ದು ನಿನ್ನೆ ಅವ ಆನ್ಸರ್ ಬಾಗಲ. ಇಡೀ ಊರಿಗೂ ಒಂದು ಒಳ್ಳೆ ಹೆಮ್ಮೆ ತರುವಂತ ಏನು ಕೀರ್ತಿಯನ್ನ ನಮ್ಮ ತೇಜಸ್ವಿನಿ ತಂದಿದ್ದಾಳೆ. ಹಾಗೆ ಇಲ್ಲಿ ಎಲ್ಲ ಬಡವರು ನಮ್ಮ ಬಡತನದಲ್ಲಿ ಅಂತಂದು ನಾವು ಬಡವರು ನಮ್ಗೆ ಆಗೋದಿಲ್ಲ, ಈ ಟ್ಯೂಷನ್ ಫೀಸ್ ಕಟ್ಟಕ್ಕೆ ಭಾಳ ಕಷ್ಟ ಆಗತ್ತೆ ಅಂತಂದು ಹೆದರ್ಬೇಡ್ರಿ. ಏನೋ ಕಷ್ಟಪಟ್ರಿ ಮಕ್ಕಳನ್ನ ನೀವು ಏನು ಆಸ್ತಿಯನ್ನಾಗಿ ಮಾಡಿಕೊಡ್ರಿ. ದುಡ್ಡು ಶಾಶ್ವತ ಅಲ್ಲ. ಅವ್ರಿಗೆ ವಿದ್ಯೆ ಕೊಡೋದನ್ನ ಫಸ್ಟ್ ಕಲೀರಿ. ಪಾಪ ಅತಿ ಕಡಿಮೆ ದರದಲ್ಲಿ ಪಾಪ ಅಂಗಡಿ ಸರ್ ಒಳ್ಳೆ ಟೀಚಿಂಗ್ ಕೊಡ್ತಾರೆ. ಅವ್ರಿಗೆ ಕೆಲವು ಮಂದಿ ಹೇಳಿಸ್ತಿರ್ತಾರೆ ಅಂತಂದು ವಿಷಯ ಕೇಳ್ಪಟ್ಟೆ ನಾನು. ಅದು ಹೇಳಿಸೋದಲ್ಲ, ಅವ್ರ ಆಸೆ ಏನಪ್ಪ ಅಂದರೆ ಎಲ್ಲ ಮಕ್ಕಳು ಮುರಾರ್ಜಿನಾಗಲಿ ನವೋದಯನ ಸೆಲೆಕ್ಟ್ ಆಗ್ಬೇಕನ್ನೋದೇ ಅವ್ರದ್ದು ಮೇನ್ ಗುರಿ. ಹಾಗಾಗಿ ಎಲ್ಲರ ಮಕ್ಕಳನ್ನ ನೀವು ಓದಿಸ್ರಿ, ಬಡವರಾಗಲಿ ಶ್ರೀಮಂತರಾಗಲಿ ಅವ್ರ ಕಡೆಯಿಂದ ಓದಿಸ್ರಿ, ಒಳ್ಳೆ ಕ್ಲಾಸ್ ಹಚ್ಚಿಸ್ರಿ. ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಹುಡುಗರು. 100% ಅವ್ರು ಸೆಲೆಕ್ಟ್ ಆಗ್ತಾರೆ. ಆ ಭಯ ಆ ಒಂದು ಧೈರ್ಯ, ಆ ಒಂದು ನಂಬಿಕೆ ನನ್ನ ಮೇಲೇನೆ ಇದೆ, ಅವ್ರಿಗೂ ಇದೆ ನಂಬಿಕೆ ಐತಿ. 100% ಹಾಗೆ ಆಗ್ತಾರ ಅಂತಂದು ಹೇಳ್ತಾ 1-2 ಮಾತನ್ನ ಮುಗಿಸ್ತಾನೆ. ಬಾಳಿಗೆ ಗುರು ಒಬ್ಬ ತಾನೆ.